ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿಯಾದಂತಹ ಶ್ರೀಯುತ ರಕ್ಷಾ ರಾಮಯ್ಯನವರ ಹುಟ್ಟುಹಬ್ಬವನ್ನು ರಕ್ಷಾ ರಾಮಯ್ಯ ಅಭಿಮಾನಿ ಬಳಗ ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸೋದ್ರ ಮುಖಾಂತರವಾಗಿ ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ನೀಡಲಿ ಅಂತ ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಚಿಕ್ಕಬಳ್ಳಾಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿರುವಂತಹ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದ್ರು. ನಂತರ ವಿಶೇಷವಾಗಿ ಚಳಿಗಾಲ ಪ್ರಾರಂಭ ಆಗ್ತಿರೋದ್ರಿಂದ ರಸ್ತೆ ಬದಿಯಲ್ಲಿರುವಂತಹ ಭಿಕ್ಷುಕರಿಗೆ ಹಾಗೂ ವೃದ್ಧರಿಗೆ ಉಚಿತವಾಗಿ ಬೆಡ್ಶೀಟ್ ವಿತರಣೆಯನ್ನ ಮಾಡುವ ಮುಖಾಂತರವಾಗಿ ಯುವ ಕಾಂಗ್ರೆಸ್ ಮುಖಂಡರಾದ ಕುಬೇರ್ ಅಚ್ಚುರವರು ಮಾನವೀಯತೆಯನ್ನು ಮೆರೆದರು. ನಗರದ ಖಾಸಗಿ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು. ಯುವ ಕಾಂಗ್ರೆಸ್ನ ಕುಬೇರ್ ಅಚ್ಚುರವರು ಮಾತನಾಡ್ತಾ, ರಕ್ಷಾ ರಾಮಯ್ಯನವರು ಯುವಕರಿಗೆ ಪ್ರೇರಣಾ ಶಕ್ತಿ, ಇವರಿಗೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಇದೆ ಮತ್ತು ಇವರು ಮಾಡ್ತಿರುವ ಸಮಾಜ ಕಾರ್ಯಗಳಲ್ಲಿ ನಾವೆಲ್ಲರೂ ಸಹ ಜೊತೆಯಾಗಿರ್ತೇವೆ. ಮುಂದಿನ ಚುನಾವಣೆಯಲ್ಲಿ ಲೋಕಸಭೆಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ರಕ್ಷಾ ರಾಮಯ್ಯನವರು ಗೆಲ್ಲೋದು ಖಚಿತ ಅಂತ ತಿಳಿಸಿದ್ರು. ನೋಡಿ, ಅವರು ರಾಜಕೀಯ ಇರ್ಲಿ, ಅಧಿಕಾರ ಇರ್ಲಿ, ಇಲ್ದಿರ ಇರ್ಲಿ, ಅವರ ಕುಟುಂಬ ಹಿನ್ನೆಲೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. MS ರಾಮಯ್ಯ ಅವರ ಕುಟುಂಬ ಏನು ಅಂತ. ಅವರು ಸೇವೆಯಲ್ಲೇ ಸಂಪೂರ್ಣ ನಿರತರಾಗಿರ್ತಾರೆ ಅಂತ. ಅವ್ರಿಗೆ ಅಧಿಕಾರ ಸಿಕ್ಕಿದ್ದಲ್ಲಿ ಇನ್ನಷ್ಟು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಗ್ಬೋದು, ಒಂದು ಎಜುಕೇಷನಲ್ಲಿ ಆಗ್ಬೋದು, ಒಂದು ಹಾಸ್ಪಿಟಾಲಿಟಿಯಲ್ಲಿ ಆಗ್ಬೋದು, ತುಂಬಾ ಅಭಿವೃದ್ಧಿ ಕಾಣೋದಕ್ಕೆ ತುಂಬ ಅನುಕೂಲ ಆಗ್ತದೆ. ಹಾಗೆ ರಕ್ಷಾ ರಾಮಯ್ಯ ಅವರು ಯಾವುದೇ ಕಾರ್ಯಕ್ಕಾಗಲಿ, ಯಾವುದೇ ಹಾಸ್ಪಿಟಲ್ ವಿಚಾರಕ್ಕಾಗಲಿ, ಏನಕ್ಕೆ ಆಗಲಿ ಕರೆ ಮಾಡಿದಾಗ, ನಾವು ತಿಳಿಸಿದಾಗ ತಕ್ಷಣವಾಗಿ ಸ್ಪಂದಿಸ್ತಾರೆ. ಯುವಕರಿಗೆ ಅವರು ಯಾವುದೇ ಮನನೊಂದಿರ ಅವರು ಇವತ್ತು ಮುನ್ನುಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನ ಕಾರ್ಯಚಟುವಟಿಕೆಗಳು ಲೋಕಸಭಾ ಕ್ಷೇತ್ರದಲ್ಲಿ ಇನ್ನ ಹೆಚ್ಚಿಗೆ ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷನ ಅಧಿಕಾರಕ್ಕೆ ತರೋದ್ರಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಒಂದು ರಕ್ಷಾ ರಾಮಯ್ಯನ ಅಣ್ಣವರು ಗೆಲ್ಲೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಗೆಲುವು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಬಯಸ್ತಾರೆ. ಕಾಂಗ್ರೆಸ್ನ ಯುವ ನಾಯಕರಾದ ಅಲ್ಲು ಅನಿಲ್ ರವರು ಮಾತನಾಡ್ತಾ, ಅವರ ಸಮಾಜ ಸೇವೆ ನಮಗೆ ಮಾದರಿಯಾಗಿದೆ. ಪ್ರತಿಯೊಬ್ಬ ಬಡ ಕುಟುಂಬಕ್ಕೂ ಹಾಗೂ ಈ ಕ್ಷೇತ್ರದ ಜನಕ್ಕೂ ಮತ್ತು ರಾಮಯ್ಯ ಆಸ್ಪತ್ರೆಯಲ್ಲಿ ದಾಖಲಾದ ಬಡ ರೋಗಿಗಳಿಗೆ 20% ಬಿಲ್ ಕಡಿತ ಮಾಡಿಕೊಡ್ತಾರೆ. ಸಮಾಜ ಸೇವೆ ಇವರ ಏಕೈಕ ಗುರಿ ಅಂತ ತಿಳಿಸಿದ್ರು. ಕಾಂಗ್ರೆಸ್ನ ಮಹಿಳಾ ಘಟಕದ ಸದಸ್ಯರು ಮಾತನಾಡ್ತಾ, ರಕ್ಷಾ ರಾಮಯ್ಯನವರು ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲ ಸಾಮಾಜಿಕ ಕ್ಷೇತ್ರದಲ್ಲೂ ಸಹ ಪ್ರಸಿದ್ಧಿಯಾಗಿದ್ದಾರೆ. ಇವರ ಕೊಡುಗೆ ಚಿಕ್ಕಬಳ್ಳಾಪುರಕ್ಕೆ ಅಪಾರವಾಗಿದೆ. ಸಾವಿರಾರು ಅಭಿಮಾನಿಗಳನ್ನ ಹೊಂದಿರುವಂತಹ ಶ್ರೀ ರಕ್ಷಾ ರಾಮಯ್ಯನವರು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಡವರ ಪಾಲಿನ ಆಶಾ ಕಿರಣವಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೇಳಿದ್ರು. ಶ್ರೀ ರಕ್ಷಾ ರಾಮಯ್ಯನವರು ಜನಮೆಚ್ಚಿದ ನಾಯಕನಾಗುವುದರಲ್ಲಿ ಅನುಮಾನವೇ ಇಲ್ಲ. ಹಲವಾರು ಕಾರಣಗಳಿಂದಾಗಿ ಕಳೆದ ಚುನಾವಣೆಯಲ್ಲಿ ಸೋತಿರಬಹುದು. ಮುಂದೆ ಅವರ ಗೆಲುವಿಗೆ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು ಹಾಗೂ ಕ್ಷೇತ್ರದ ಜನತೆ ಒಟ್ಟಾರೆಯಾಗಿ ದುಡಿದು ಅವರನ್ನ ಗೆಲ್ಲಿಸಿಕೊಡ್ತೇವೆ ಅಂದ್ರು. ರಕ್ಷಾ ರಾಮಯ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಳರೋಗಿಗಳಿಗೆ ಮಕ್ಕಳ ತಾಯಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡಿದರು. ಅವರು ಇವತ್ತು ಏನು ಅವರು ಸೇವೆಗಳು ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕದ ಅಲ್ಲ ಆಂಧ್ರದಲ್ಲೂ ಗುರುತಿಸ್ತಾರೆ. ಪವನ್ ಕಲ್ಯಾಣ್ ಅವರು ಅವ್ರ ಸೇವೆಗಳು, ಆಮೇಲೆ ಅವ್ರ ಆಸ್ಪತ್ರೆಯಲ್ಲಿ ಎಷ್ಟೋ ಜನಕ್ಕೆ 20% ಏನು ಡಿಸ್ಕೌಂಟ್ ಮಾಡ್ತಾರೆ ಜನಕ್ಕೆ. ಎಷ್ಟೋ ಸಾವಿರಾರು ಕುಟುಂಬ ಅವರು ಸಹಾಯ ಪಡ್ತಿದ್ದಾರೆ. ಆಮೇಲೆ ಇವತ್ತು ಅವರು ಕೈವಾರ್ತೆ ದೇವಸ್ಥಾನ ಅಭಿವೃದ್ಧಿ ಆಗಿರ್ಬೋದು, ಇವತ್ತು ಅವರು ಮಾಡೋ ರಾಜಕೀಯದಲ್ಲಿ ಎಷ್ಟೋ ಜನಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ಆಮೇಲೆ ಈ ಸಿದ್ದರಾಮಯ್ಯ ಪುತ್ರ ಒಳ್ಳೆ ಸಹಾಯಗಳು ಪಡೆದಿದ್ದಾರೆ. ಅವರು ಹೋಗಿ ಆಸ್ಪತ್ರೆಯಲ್ಲಿ ಎಷ್ಟೋ ಬಡ ಕುಟುಂಬಗಳಿಗೆ ಹೋದ್ರೂ ಸಹಾಯ ಮಾಡ್ತಾರೆ ಅಂತ ನಾನು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾದ ಕುಬೇರ್ ಅಚ್ಚು, ಮುಖಂಡರಾದ ಅಲ್ಲು ಅನಿಲ್, ನಗರ ಪ್ರಾಧಿಕಾರದ ಸದಸ್ಯರಾದ ನಾರಾಯಣಮ್ಮ, ಮಂಗಳ ಪ್ರಕಾಶ್, ಸುಧಾ ವೆಂಕಟೇಶ್, ತಿಪ್ಪೇನಹಳ್ಳಿ ನಾರಾಯಣ, ಬಾಬಾಜಾನ್, ರಘು ಮುಂತಾದವರು ಹಾಜರಿದ್ದರು. ಕ್ಯಾಮರಾಮನ್ ಸಂಜಯ್ ಜೊತೆ ನರಸಿಂಹಮೂರ್ತಿ, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.